ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಅಂದರೆ ನಾನು ನಮ್ಮ ತಂದೆ ತಾಯಿನ 3 ವರ್ಷಗಳಾದರೂ ಮೀಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹತ್ತು ಕರ್ಕೊಂಡು ಅವರು ಜನರ ಓಟ್ ಗಿಟ್ಟಿಸ್ಕೊಳ್ತಿದ್ದಾರೆ. ಆದರೆ ಅದು ಯಾವುದು ನಿಜವಲ್ಲ. ಅವರು ಕಾರ್ ಇತ್ತು, ಕಾರ್ ಸೇಲ್ ಮಾಡಿದ್ದಾರೆ. ಅವ್ರ ಅಪ್ಪನ ಹೆಸರಲ್ಲಿ ಆ ಕಾರ್ ಇತ್ತು. ಸೊ ಹೀಗಾಗಿ ಅವ್ರ ಅಪ್ಪನ ಹೆಸರು ಇದ್ಮೇಲೆ ಹೇಗೆ ಕಾಂಟ್ಯಾಕ್ಟ್ ಮಾಡದೆ ಅವ್ರು ಸೇಲ್ ಮಾಡಿರ್ತಾರೆ. ಜೊತೆಗೆ ಇನ್ನೊಂದು ಅವರ ಜೊತೆ ಒಬ್ಬ ಸ್ಯಾಂಡಲ್ವುಡ್ನ ಬಿಗ್ ಪ್ರೊಡ್ಯೂಸರ್ ಲೈಕ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಪೊಲಿಟಿಷಿಯನ್ಸ್ ಇದ್ದಾರೆ ಅನ್ನೋ ಒಂದು ಸತ್ಯಗಳು ಈಗ ಹೊರಗಡೆ ಬರ್ತಿರುವಂಥದ್ದು. ಈ ಎಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮುಖ್ಯ ಪಶುವೈದ್ಯಾಧಿಕಾರಿಯಾದ ಡಾಕ್ಟರ್ ಪ್ರಯಾಗ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಪ್ರತಾಪ್ ಅವರು ಇಷ್ಟೆಲ್ಲ ಮಾಡೋದಕ್ಕೆ ಅವ್ರಿಗೆ ಲೈಕ್ ಹೇಗೆ ಸಾಧ್ಯ ಅಂತ, ಅಂದರೆ ಯಾವುದೇ ಸಪೋರ್ಟ್ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಅವರು ಒಬ್ಬರೇ ಇದ್ಕೊಂಡು, ಅಂದರೆ ಇಷ್ಟು ಲಕ್ಷಗಳು ಅವರು ಎಲ್ಲರ ಹತ್ರ ಇಸ್ಕೊಂಡು ರಿಟರ್ನ್ ಮಾಡದೆ ಮತ್ತು ಡ್ರೋನು ಕೊಡದೆ ಅಂತ ಇರೋದಕ್ಕೆ ಅಷ್ಟು ಧೈರ್ಯ ಎಲ್ಲಿಂದ ಬರ್ತಿದೆ ಅವ್ರಿಗೆ? ಯಾರ್ದೆಲ್ಲ ಸಪೋರ್ಟ್ ಇದೆ ಪ್ರತಾಪ್ ಅವ್ರಿಗೆ? ನಮಗೆ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಆಫ್ ಆಲ್ ಐ ಡೋಂಟ್ ನೋ ಕಾರ್ ಅವ್ರ ಅಪ್ಪನ ಹೆಸರು ಗೊತ್ತಿಲ್ಲ ನನಗೆ. ರವಿ ಅನ್ನೋರು ನನಗೆ ಮಾಹಿತಿ ಕೊಟ್ಟಿದ್ದು. ವಾಟ್ಸಪ್ ನಿಮ್ಗೆ ಮಾಡಿದ್ದೀನಿ ನಾನು ವಾಯ್ಸ್ ರೆಕಾರ್ಡಿಂಗ್ನ. 2015 ಮಾಡಲ್ ಅಂತ ಕಾಣುತ್ತೆ, ಇನೋವಾ ಕಾರು. 18 ಲಕ್ಷಕ್ಕೆ ಇವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಬಂದಿರೋ ದುಡ್ಡನ್ನ ಅರ್ಧ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಾರಂಗಿಗೆ ಅರ್ಧ ಸಾಗರ್ ಕೊಡಬೇಕು ಅಂತ ಮಾತುಕತೆ ಆಗಿದೆ. ಅದು ನೀವು ಸಹ ಅದನ್ನು ಕೇಳ್ಕೊಂಡಿದ್ದೀರಾ. ಪೊಲಿಟಿಷಿಯನ್ಸು ಆಗಲೂ ಇದ್ರು ಮೇಡಮ್. ಸೊ ನಾನು ಅದ್ರ ಬಗ್ಗೆ ಎಷ್ಟೆಲ್ಲ ಹೇಳೋಕ್ಕೋಗಲ್ಲ. ಪೊಲಿಟಿಷಿಯನ್ಸ್ ಆವಾಗಲೂ ಇದ್ದರು, ಈಗಲೂ ಇದ್ದಾರೆ, ಆಯಿತಾ. ಕಿರಣ್ ಮಾಧವ್ ಅಂತ ಪ್ರೊಡ್ಯೂಸರು ನನಗೆ ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ನನ್ನ ಸರ್ವೆಂಟ್ ನೀನು ಅಂತ ನಾನು ಮಾತಾಡಿರೋದು ಅವ್ರ ವೈಯಕ್ತಿಕ, ಅದನ್ನು ಅವರು ಅನುಭವಿಸ್ತಾರೆ. ಸೊ ಯಾರೇ ಪೊಲಿಟಿಷಿಯನ್ ಇರಲಿ, ಯಾರೇ ಫಿಲ್ಮ್ ಪ್ರೊಡ್ಯೂಸರ್ ಇರಲಿ, ಸತ್ಯ ನ್ಯಾಯ ನೀತಿಗೆ ತಲೆ ಬಾಗಲೇಬೇಕು. ಅವನು ಅರೆಸ್ಟ್ ಮಾಡಿದಾಗಲೂ ಸಹ SP ಅವರು ಬಂದು ನಮಗೆ ಇನ್ಫ್ಲುಯೆನ್ಸ್ ಮಾಡಿದ್ದು ಉಂಟು. ಅವಾಗಿದ್ದ ಪೊಲಿಟಿಷನ್ನು ಇಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಕೊನೆಗೆ ಅವಾಗೆಲ್ಲ ಮುಖ್ಯಮಂತ್ರಿಗೆ ನೀವು ಕೇಳ್ಕೊಳ್ಳಿ ನಮಗೆ ಸಂಬಂಧ ಅಂತ ಹೇಳಿದಾಗ ಸುಮ್ಮನಾಗಿದ್ದು ಉಂಟು. ನಾವು ಸರ್ಕಾರದ ವರ್ಕ್ ಮಾಡಬೇಕಾದ್ರೆ ಈ ಪೊಲಿಟಿಷನ್ಗೆ ಮತ್ತು ಇನ್ಫ್ಲುಯೆನ್ಸ್ಗೆ ನಾವು ನೋಡೇ ವರ್ಕ್ ಮಾಡೋದು ಮೇಡಮ್. ನಮ್ಮ ಯಾರೇ ಅಧಿಕಾರಿಗಳಿಗೆ ಎಷ್ಟೇ ಒತ್ತಡ ಬಂದಿರುವ ನಮಗಳಿದಿಷ್ಟೇ, ನೀವು ಕಾನೂನಾತ್ಮಕ ಏನಿದೆ ಅದು ಮಾಡಿ ಅಂತ ಹೇಳ್ತಾರೆ. ನಾನಂತೂ ಇದುವರೆಗೂ ಕಾನೂನು ಬಿಟ್ಟೇನೂ ಮಾಡಿಲ್ಲ. ಹಾಗಾಗಿ ಏನೇ ಅವನು ಪೊಲಿಟಿಷಿಯನ್ ಬ್ಯಾಕಪ್ ಇದೆ, ಏನೇ ಒಂದು ಯಾರೋ ಬಿಗ್ ಪ್ರೊಡ್ಯೂಸರ್ ಬ್ಯಾಕಪ್ ಇದ್ದರೆ ನನಗೇನು ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಸತ್ಯ ನಮ್ಮ ಪರವಾಗಿದೆ, ಜನದ ಪರವಾಗಿದೆ. ಹಾಗಾಗಿ ಅವನಿಗೆ ಟೀಮ್ ಇದೆ. ಅವರೇ ನನ್ನ ಹೇಳಿದಾಗೆ ಒಂದು PR ಟೀಮ್ ಇದೆ, ಪ್ರದೀಪ್ ಗೌಡ ಅನ್ನೋರು. ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಅದಕ್ಕೆ ನನ್ನ ಟೀಮ್, ನಾನು ಫಿಲ್ಮ್ ಮಾಡ್ಬೇಕಾದ್ರೆ ನಾವು ಒಳ್ಳೆ ಟೀಮ್ ಇಡ್ತೀವಿ, ಮಾಡ್ತೀವಿ. ಅದ್ರ ಬಗ್ಗೆ ನಮಗೆ ಆಕ್ಷೇಪಣೆ ಇಲ್ಲ. ಬಟ್ ಏನಾಗುತ್ತೆ, ಇನ್ಫ್ಲುಯೆನ್ಸ್ ಶುಡ್ ಬಿ ಯೂಸ್ ಫಾರ್ ಗುಡ್ ಪರ್ಪಸ್ ಅಂತ ಹೇಳ್ತಾರೆ. ನಿಮ್ಮ ಇನ್ಫ್ಲುಯೆನ್ಸ್ ಇದೆಯಲ್ಲ ಅದನ್ನು ಒಳ್ಳೆ ಪರ್ಪಸ್ಸಿಗೆ ನೀವು ಯೂಸ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಇವತ್ತು ಯಾರು ಪೊಲಿಟಿಷಿಯನ್ ಸಪೋರ್ಟ್ ಮಾಡಿದ್ರಲ್ಲ ಅವ್ರು ಬಂದು ಮಾತಾಡಲಿ. ಇವತ್ತು ನಾನು ವೈಯಕ್ತಿಕವಾಗಿ ಹೆಸಳಕ್ಕೆ ಹೋಗೋಲ್ಲ. ಅವ್ರಿಗೆ ತಪ್ಪಿನ ಅರಿವಾಗಿದ್ದರೆ ಒಳ್ಳೆಯದು. ತಪ್ಪಿನ ಅರಿವಾಗಿಲ್ಲ, ಇನ್ನೂ ಸಪೋರ್ಟ್ ಮಾಡ್ತೀವಿ ಅಂದವರಿಗೆ ನಮಗೆ ಟೈಮ್ ಕರೆಕ್ಟಾಗಿ ಉತ್ತರ ಕೊಡುತ್ತೆ. ನಾವು ಸಹ ಸರ್ಕಾರ ಮಟ್ಟದಲ್ಲಿ ಏನೇನು ಮಾಡಬೇಕು ನಾವು ಮಾಡಿದ್ವಿ ಮೇಡಮ್. ಅವರು ನಿಂತ್ಕೊಂಡಿದ್ರಂತೆ ಎಲೆಕ್ಷನ್ಗೆ ಮಳವಳ್ಳಿ ಲಾಸ್ಟ್ ಟೈಮ್. ಇದೆ ಕಿರಣ್ ಮಾಧವ್ ಅಂತ ಎಲೆಕ್ಷನ್ ನಿಂತ್ಕೊಂಡು, ಅದು ದೊಡ್ಡ ಕಾನ್ಸ್ಪಿರೆನ್ಸ್ ಇದೆ ಮೇಡಮ್. ಅದನ್ನು ಅವನ ಬಾಯಲ್ಲಿ ಹೇಳಿಸ್ತೀನಿ. ನಮಗೆ ಗೊತ್ತಿರೋ ಮಾಹಿತಿ ವಿತ್ ರೆಕಾರ್ಡ್ ಇದೆಯಲ್ಲ. ಇದು ಹೆಂಗಾಗಿದ್ದು ಅಂದರೆ, ಅವರು MLA ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ ಇವನ್ನ ಉಪಯೋಗಿಸ್ಕೊಂಡು ಅವರೊಳ್ಳೆ ಕಿತ್ತಾಡ್ಕೊಂಡು ಪಾರ್ಟ್ನರ್ಸಲ್ಲಿ ನಾವು ಬಂದಿದ್ದು ಬಿಸ್ನೆಸ್ ಮಾಡೋಕ್ಕೆ ಅಂತ, ಬಿಸ್ನೆಸ್ ಮಾಡೋಕ್ಕೋಸ್ಕರ ಇವರು ಬ್ಯಾಂಕಿಗೆ ಮೋಸ ಮಾಡಿದ್ದು ಪ್ರತಿಯೊಂದು ಅವನೇ ಬಂದು ಅವನ ಬಾಯಲ್ಲಿ ಹೇಳಿಸ್ತೀನಿ ನಿಮಗೆ. ನಮ್ಮ ತಕ್ಕ ರೆಕಾರ್ಡಿಂಗ್ ಬೇರೆ ಇದೆ. ಹಾಗಾಗಿ ನಮಗಿದು ಲಾಂಗ್ ಬ್ಯಾಕ್ ಮಾಹಿತಿ ಇತ್ತು. ಬಟ್ ಯಾರೊಬ್ರು ಬರಬೇಕಲ್ಲ. ನನಗೆ ಲಾಸ್ಟ್ ಟೈಮ್ ನಾನು DSP ಸರಿ ಮಾತಾಡಿದಾಗ ಪ್ರಯಾಗ್ ನಿಂತಕ ಮಾಹಿತಿ ಇದೆ, ನಾನು ಮಾಹಿತಿ ಮೇಲೆ ತೊಗೊಳಕ್ಕಾಗಲ್ಲ, ಆ ವ್ಯಕ್ತಿಗೆ ಯಾರು ಮೋಸ ಆಗಿದೆಯಲ್ಲ ಅವ್ನು ಬಂದು ನನಗೆ ಹೇಳಬೇಕಲ್ಲ ಅಂತಂದರು. ಅವನಾಗೆ ಬಂದಿಯಾನೆ ಇವತ್ತು, ಅದು ಒಳ್ಳೆ ಟೈಮಿಗೆ ಬಂದಿಯಾನೆ. ಸೊ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ಸತ್ಯಕ್ಕೆ ಸಪೋರ್ಟ್ ಮಾಡೇ ಮಾಡ್ತೀವಿ.